In this video, we are discussing about the electrostatic potential energy. ಇಲ್ಲಿ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಮತ್ತು ಅಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಆ್ಯಂಡ್ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ವಾಟ್ ಇಸ್ ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ, ಅದನ್ನು ಅಷ್ಟನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ವಿ ನೋ ವಾಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ನಮಗೆ ಈ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಅಂತ ಗೊತ್ತಿರಬೇಕು. ದೆನ್ ವಿ ಮೂವ್ ಆನ್ ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಇನ್ನು ಫಸ್ಟ್ ಪಿ ಯು ಸಿನಲ್ಲಿ ಈಗಾಗಲೇ ಓದಿರ್ತೀರಿ ವರ್ಕ್, ಎನರ್ಜಿ ಆ್ಯಂಡ್ ಪವರ್ ಚಾಪ್ಟ್ರಲ್ಲಿ. ಎನರ್ಜಿ, ದೆನ್ ಮೆಕ್ಯಾನಿಕಲ್ ಎನರ್ಜಿ. ದಿಸ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಈಕ್ವಲ್ ಟು ಸಮ್ ಆಫ್ two terms. What are those two terms? That is kinetic energy and potential energy. ಹಾಗಾದರೆ ವಾಟ್ ಈಸ್ ದಿಸ್ ಪೊಟೆನ್ಷಿಯಲ್ ಎನರ್ಜಿ? ವಿ ಕಾಲ್ ಇಟ್ ಆಸ್. ಈ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಅನ್ನೋದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಂಡಿರಬೇಕು. ದೆನ್ ವಿ ಮೂವ್ ಆನ್ ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ನೀವು ಈಗಾಗಲೇ ಪೊಟೆನ್ಷಿಯಲ್ ಎನರ್ಜಿಗೆ ಸುಮಾರು ಎಕ್ಸಾಂಪಲ್ಸನ್ನು ನೋಡಿರ್ತೀರ. ಒಂದು ಎಕ್ಸಾಂಪಲ್ ಅದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಓವರ್ ಹೆಡ್ ಟ್ಯಾಂಕ್ ಅಂತ ಓದಿರ್ತೀರ. ಅಂದರೆ ಮನೆ ಮೇಲೆ ಏನು ನಮಗೆ ಸಿಂಟ್ಯಾಕ್ಸ್ ಇರುತ್ತೆ, ಆ ಸಿಂಟ್ಯಾಕ್ಸಲ್ಲಿರ್ತಕ್ಕಂಥ ವಾಟರ್ಗಿರ್ತಕ್ಕಂಥ ಎನರ್ಜಿನ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೆದಿರ್ತೀವಿ ನಾವು. ಈಗ ನೋಡಿ, ಇಲ್ಲಿ ಒಂದು ಪೆನ್ಸಿಲ್ ತೊಗೊಂಡಿದ್ದೀನಿ ನಾನು. ಈ ಪೆನ್ಸಿಲನ್ನು ಇಲ್ಲಿಂದ ಮೇಲಕ್ಕೆ ಲಿಫ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಅಂದರೆ ಲಿಫ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಎನರ್ಜಿಯನ್ನು ಇಲ್ಲಿ ಖರ್ಚು ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಮೇಲಕ್ಕೆ ಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಎನರ್ಜಿ ವೇಸ್ಟ್ ಆಗ್ತಾ ಇದೆ, ಅಂದರೆ ನನ್ನ ಎನರ್ಜಿ ಖರ್ಚಾಗ್ತಾ ಇದೆ. ಬಟ್ ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ, ದ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಈಗ ನನ್ನ ಎನರ್ಜಿ ಲಾಸ್ ಆಗಿದೆ ಅಂತ ಆದರೆ ಆ ಎನರ್ಜಿಯಲ್ಲಿ ಸ್ಟೋರ್ ಆಗಿರುತ್ತೆ, ಈ ಪೆನ್ಸಿಲಲ್ಲಿ ಸ್ಟೋರ್ ಆಗಿರಬೇಕು ಇದರಲ್ಲಿ. ಸೊ ಅಂದರೆ ನಾನು ಇಲ್ಲಿ ಮೇಲಕ್ಕೆ ಮೂವ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಏನು ಖರ್ಚಾಗಿದೆಯಲ್ಲ ಎನರ್ಜಿ, ಆ ಎನರ್ಜಿ ಈ ಪೆನ್ಸಿಲಲ್ಲಿ ಒಂದು ಎನರ್ಜಿಯಾಗಿ ಸ್ಟೋರ್ ಆಗಿರುತ್ತೆ. ಅಂದರೆ ನನ್ನಿಂದ ಎನರ್ಜಿ ಈ ಆಬ್ಜೆಕ್ಟಿಗೆ ಟ್ರಾನ್ಸ್ಫರ್ ಆಗಿದೆ. ಈಗ ನೋಡಿ, ಇದನ್ನು ಬಿಡ್ತೀನಿ, ಇದು ಕೆಳಗೆ ಬೀಳುತ್ತೆ. ಅಂದರೆ ಈ ಆಬ್ಜೆಕ್ಟ್ ಇಲ್ಲಿಂದ ಕೆಳಗೆ ಬೀಳ್ತಲ್ಲ, ಈ ಥರ ಕೆಳಗೆ ಬೀಳಲಿಕ್ಕೆ ಇದರಲ್ಲಿ ಒಂದಷ್ಟು ಎನರ್ಜಿ ಇತ್ತು. ಆ ಎನರ್ಜಿಯಿಂದ ಇದು ವಾಪಸ್ ಬಂದಿದೆ. ಆ ಎನರ್ಜಿನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಅಂದರೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಯಾವುದೋ ಒಂದು ಆಬ್ಜೆಕ್ಟಿನ ಪೊಸಿಷನ್ನಿಂದ ನಾವು ಅದರಲ್ಲಿ ಏನೋ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ, ಅದನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಅಂತ ಅಂದರೆ ಏನಂದರೆ ಗೊತ್ತಾಯ್ತಲ್ವ? ನೀವು ಈಗಾಗಲೇ ಫಸ್ಟ್ ಇಯರಲ್ಲೂ ನೋಡಿರ್ತೀರ. ಇದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಈಗ ನಾನು ಹೇಳಿದ್ದು. ಯಾಕೆಂದರೆ ನಮಗೆ ಇಲ್ಲಿಂದ ಮೇಲೆ ಮೂವ್ ಮಾಡ್ತಾ ಇದ್ದೀವಿ, ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಅರ್ಥನ ಸೆಂಟರ್ ಕಡೆ ಡೈರೆಕ್ಟ್ ಆಗಿರುತ್ತೆ. ಅಂದರೆ ಇದು ಯಾವಾಗಲೂ ಫೋರ್ಸ್ ಈ ಡೈರೆಕ್ಷನಲ್ಲಿ ಇದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಪೆನ್ಸಿಲನ್ನು. ಬಟ್ ನಾನು ಅದಕ್ಕೆ ಅಪೋಸಿಟ್ ಡೈರೆಕ್ಷನಲ್ಲಿ ಲಿಫ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ವರ್ಕ್ ಮಾಡಿ ಅದನ್ನು ಮೇಲಕ್ಕೆ ತೊಗೊಂಡು ಹೋಗಿದ್ದೀನಿ. ನನ್ನ ವರ್ಕ್, ನಾನು ಮಾಡಿರ್ತಕ್ಕಂಥ ವರ್ಕ್ ಇದರಲ್ಲಿ ಎನರ್ಜಿಯಾಗಿ ಸ್ಟೋರ್ ಆಗಿರುತ್ತೆ. ಸೊ ಆ ಎನರ್ಜಿಯನ್ನು ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಹಾಗಾದರೆ ಈ ಪೊಟೆನ್ಷಿಯಲ್ ಎನರ್ಜಿ ಅಂತ ಅಂದರೆ ಇಟ್ ಈಸ್ ದ ಎನರ್ಜಿ possessed by body due to its position or configuration. ಪೊಸಿಷನ್ ಅಥವಾ ಕಾನ್ಫಿಗರೇಷನಿಂದ ನಮಗೇನು ಒಂದು ಎನರ್ಜಿ ಬರುತ್ತೆ, ಆ ಎನರ್ಜಿಯನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಮತ್ತು ಈ ಪೊಟೆನ್ಷಿಯಲ್ ಎನರ್ಜಿನಲ್ಲಿ ನೀವು ಈಗಲೂ ಫಸ್ಟ್ ಇಯರಲ್ಲಿ ಓದ್ಕೊಂಬಂದಿರ್ತೀರಿ. ದ ಟೈಪ್ಸ್: ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ,
elastic potential energy and electrostatic potential energy. ಈಗ ನಾವು ಏನು ಎಕ್ಸಾಂಪಲ್ ನೋಡಿದ್ವಲ್ಲ, ಒಂದು ಪೆನ್ಸಿಲ್ದು ಎಕ್ಸಾಂಪಲ್, ಅದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಇದು ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಆದರೆ, ಈಗ ನಮ್ಮ ಹತ್ರ ಒಂದು ಸ್ಪ್ರಿಂಗ್ ಇದೆ ಅಂತ ಅಂದ್ಕೊಳ್ಳಿ. ಈ ಸ್ಪ್ರಿಂಗಿಗೆ ಇಲ್ಲಿ ಯಾವುದೋ ಒಂದು ಲೋಡನ್ನ ಅಟ್ಯಾಚ್ ಮಾಡಿದ್ದೀನಿ. ಇದನ್ನು ಇನ್ ಕೇಸ್ ಈ ಲೋಡನ್ನು ಈ ಡೈರೆಕ್ಷನಲ್ಲಿ ನಾನು ಪ್ರೆಸ್ ಮಾಡಿದೆ ಅಂದ್ಕೊಳ್ಳಿ, ಆಗ ಸ್ಪ್ರಿಂಗ್ ಇಷ್ಟಕ್ಕೆ ಬಂದಿರ್ಬೋದು. ಇಲ್ಲಿ ನಿಮಗೆ ಲೋಡ್ ಇದೆ ಅಂತ ಅಂದ್ಕೊಳ್ರಿ. ಅಂದರೆ ಇದನ್ನು ಪ್ರೆಸ್ ಮಾಡಿದ್ದೀನಿ, ಇದು ಕಂಪ್ರೆಸ್ ಆಗಿದೆ. ಸ್ಪ್ರಿಂಗ್ ಕಂಪ್ರೆಸ್ ಆಗಿದೆ ಹಾಗೆ ಇರುತ್ತಾ, ನಾವು ಬಿಡ್ತಿದ್ದಾಗೆ ಅದು ಅಗೇನ್ ಈ ಒರಿಜಿನಲ್ ಶೇಪಿಗೆ ಬಂದುಬಿಡುತ್ತೆ, ಈ ಥರ ಬಂದುಬಿಡುತ್ತೆ. ಸೊ ಈ ಥರ ಅಗೇನ್ ಮತ್ತು ಒರಿಜಿನಲ್ ಶೇಪಿಗೆ ಬರಬೇಕು ಅಂತಂದರೆ ಇದು ಒಂದು ಸ್ವಲ್ಪ ವರ್ಕ್ ಮಾಡಿದೆ ಅಂತ. ಇದು ವರ್ಕ್ ಮಾಡಿದೆ ಅಂತಂದರೆ ಇದರ ಹತ್ರ ಎನರ್ಜಿ ಇರಬೇಕಲ್ವಾ. ದಟ್ ಎನರ್ಜಿ ವಿ ಕಾಲ್ ಇಟ್ ಆಸ್ ಎಲಾಸ್ಟಿಕ್ ಎನರ್ಜಿ. ಅಂದರೆ ನಾವು ಅದರ ಮೇಲೆ ಒಂದಷ್ಟು ವರ್ಕನ್ನು ಮಾಡಿ, ಒಂದಷ್ಟು ಫೋರ್ಸನ್ನು ಅಪ್ಲೈ ಮಾಡಿಬಿಟ್ಟು ಅದರಲ್ಲಿ ನಾವೇನು ಎನರ್ಜಿ ಸ್ಟೋರ್ ಆಗೋ ಥರ ಮಾಡ್ತೀವಲ್ಲ, ಅದು ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ವೆದರ್ ಇಟ್ ಈಸ್ ಎಲಾಂಗೇಷನ್ ಆರ್ ಕಾಂಪ್ರೆಷನ್. ಅಲ್ಲಿ ಎಲಾಂಗೇಷನ್ ಆದರೂ ಮಾಡಿರ್ಬೋದು ಅಥವಾ ಕಾಂಪ್ರೆಸ್ ಆದರೂ ಮಾಡಿರ್ಬೋದು. ಇನ್ನು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಬಂದರೆ, ಸೊ ಇಲ್ಲಿಯೂ ಸಹ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಇಟ್ ಈಸ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಕಾನ್ಫಿಗರೇಷನ್. ಆ್ಯಂಡ್ this electrostatic, it indicates that charge. So it is due to a charge. The potential energy due to a charge. ಚಾರ್ಜ್ ಇಂದ ನಮಗೆ ಇಲ್ಲಿ ಒಂದಷ್ಟು ಪೊಟೆನ್ಷಿಯಲ್ ಎನರ್ಜಿ ಬಂದಿರುತ್ತೆ. ಆ ಪೊಟೆನ್ಷಿಯಲ್ ಎನರ್ಜಿಯನ್ನು ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಮತ್ತು ಅದು ಯಾವಾಗ ಆ ಚಾರ್ಜ್ಗೆ ಆ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ ಅಂತ ನೋಡೋಣ. ಈಗ ಪೊಟೆನ್ಷಿಯಲ್ ಎನರ್ಜಿ ನಮಗೆ ಒಂದು ಇಲ್ಲೆಲ್ಲ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅಂದ್ಕೊಳ್ಳಿ. ಇಟ್ ಈಸ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಡೈರೆಕ್ಷನಲ್ಲಿ ತೋರಿಸ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಪಾಸಿಟಿವಿನ ನೆಗೆಟಿವ್ ಚಾರ್ಜ್ ಕಡೆ ಡೈರೆಕ್ಟ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲೆಲ್ಲೋ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಇಲ್ಲಿ ಎಲ್ಲೋ ಒಂದು ಪಾಸಿಟಿವ್ ಚಾರ್ಜ್ ಇದೆ. ಸೊ ಈ ಚಾರ್ಜನ್ನು, ಇದು ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್, ಈ ಚಾರ್ಜನ್ನು ನಾವು ಈ ರೀಜನಲ್ಲಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ರೀಜನಲ್ಲಿ ಇಲ್ಲೆಲ್ಲೋ ಒಂದು ಕಡೆ ಇಡಬೇಕು. ಇದು ಪಾಯಿಂಟ್ ಪಿ ಅಂತ ಅಂದ್ಕೊಡ್ರಿ. ಇದು ಫುಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅಂದ್ಕೊಡ್ರಿ. ಇದು ಇನ್ಫೈನೈಟ್ ಡಿಸ್ಟೆನ್ಸಲ್ಲಿದೆ ಈ ಚಾರ್ಜು. ಇನ್ಫೈನೈಟ್ ಡಿಸ್ಟೆನ್ಸಿಂದ ತೊಗೊಂಡು ಬಂದುಬಿಟ್ಟು ನಾನು ಈ ಪಾಯಿಂಟ್ ಪಿ ಹತ್ರ ಇಡಬೇಕು. ಎಷ್ಟು ವರ್ಕ್ ಮಾಡಬೇಕು ನಾನು ಹಾಗಾದರೆ ಇಲ್ಲಿ ಒಂದು ಡಬ್ಲ್ಯೂ ಅಷ್ಟು ವರ್ಕ್ ಮಾಡಬೇಕು ಅಂತ ಅಂದ್ಕೊಡ್ರಿ. This W amount of work what I done to transfer the charge from infinity to a given point in electric field region. ಈ ಯಾವುದೋ ಒಂದು ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಒಂದು ಚಾರ್ಜನ್ನು ನಾನು ತೊಗೊಂಬಂದು ಇದು ಯಾವುದೋ ನನಗೆ ಬೇಕಾಗಿರ್ತಕ್ಕಂಥ ಒಂದು ಪಾಯಿಂಟಲ್ಲಿ ಇಡಲಿಕ್ಕೆ ನಾನು ಎಷ್ಟು ವರ್ಕನ್ನು ಮಾಡ್ತಾ ಇದ್ದೀನಿ. ದಿಸ್ ವರ್ಕ್ ಈಸ್ ಸ್ಟೋರ್ಡ್ ಆಸ್ ಎ potential energy in that charge, and that potential energy we call it as electrostatic potential energy. Electrostatic potential energy. ಸೊ ಹಾಗಾದರೆ ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನಂತ ಗೊತ್ತಾಯ್ತಲ್ವಾ. ಇಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎನಿ ಚಾರ್ಜ್. ನಾವು ಇದೇ ಥರದ ಡೆಫಿನೇಷನ್ ಎಲ್ಲೋ ಕೇಳಿದ್ದೀರಿ ನೀವು. ಎಲ್ಲಿ ಕೇಳಿದ್ದೀರಿ? ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಇದರದ್ದು ಡೆಫಿನೇಷನ್ ಓದಬೇಕಾದ್ರೆ, ಈ ಡೆಫಿನೇಷನ್ ಹೇಳ್ಬೇಕಾದ್ರೆ ನಾವು ಇದನ್ನು ಓದಿದ್ವಿ. ಬ್ರಿಂಗಿಂಗ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಗಿವನ್ ಪಾಯಿಂಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಎಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಹಾಗಾದರೆ ಅಲ್ಲಿ ಯೂನಿಟ್ ಚಾರ್ಜ್ ಅಂತ ಓದಿದ್ರಿ, ಇಲ್ಲಿ ಜಸ್ಟ್ ಎ ಚಾರ್ಜ್ ಅಷ್ಟೇ. ಮತ್ತು ಅಲ್ಲಿ ನಾವು ಈಕ್ವೇಷನ್ ನೋಡಿದ್ವಿ. ವಾಟ್ ಈಸ್ ದ ಈಕ್ವೇಷನ್? ವಿ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ವರ್ಕ್ ಡನ್ ಬೈ ಅ ಟೆಸ್ಟ್ ಚಾರ್ಜ್. ಆ್ಯಂಡ್ ಹಿಯರ್ ದ ಪೊಟೆನ್ಷಿಯಲ್ ಎನರ್ಜಿ, ದಟ್ ಈಸ್
ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್. ಹಾಗಾದರೆ ಈ ವರ್ಕೇ ನಮಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ದೆನ್ W ಈಕ್ವಲ್ ಟು V ಇಂಟು Q0. ದಿಸ್ Q0 ಈಸ್ ದ ಟೆಸ್ಟ್ ಚಾರ್ಜ್, ಅಂದರೆ ಈ ಚಾರ್ಜ್. ಸೊ W ಈಸ್ ಈಕ್ವಲ್ಸ್, ಇಲ್ಲಿ W ಅಂದರೆ ಇಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ. ಸೊ ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ವರ್ಕ್ ಡನ್. ವರ್ಕ್ ಡನ್ ಅಂದರೆ ಪೊಟೆನ್ಷಿಯಲ್ ಇಂಟು ಚಾರ್ಜ್. ಸೊ ಅದರ ಡೆಫಿನೇಷನ್ ನೋಡ್ಬಿಡೋಣ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿಯನ್ನು ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಅಂತ ಒಂದ್ಸಲ ನೋಡ್ಕೊಂಡ್ಬಿಡೋಣ. ಸೊ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಪಾಯಿಂಟ್ ಚಾರ್ಜ್, ಒಂದು ಪಾಯಿಂಟ್ ಚಾರ್ಜಿಗೆ ಯಾವ ಥರ ಡಿಫೈನ್ ಮಾಡ್ತೀವಿ ಅಂತ ನೋಡ್ತಾ ಇದ್ದೀವಿ ಇಲ್ಲಿ. ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಪಾಯಿಂಟ್ ಚಾರ್ಜ್ ಈಸ್ ಡಿಫೈನ್ಡ್ ಆ್ಯಸ್ ದ ಅಮೌಂಟ್ ಆಫ್ ವರ್ಕ್ ಡನ್. ಆಗಲೇ ನಾವು ನೋಡಿದ್ವಲ್ಲ, ಇಟ್ ಈಸ್ ದ ಏನು ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಇಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್. ಆ ವರ್ಕ್ ಏನು ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು, ಇನ್ ಬ್ರಿಂಗಿಂಗ್ ಇಟ್ ಫ್ರಮ್ ಇನ್ಫಿನಿಟಿ ಟು ಗಿವೆನ್ ಪಾಯಿಂಟ್. ಅಂದರೆ ಇನ್ಫಿನಿಟಿಯಿಂದ ನಮಗೆ ಬೇಕಾಗಿರ್ತಕ್ಕಂಥ ಪಾಯಿಂಟಿಗೆ ತೊಗೊಂಡು ಬಂದಿಡ್ತಾ ಇದ್ದೀವಿ. ಗಿವೆನ್ ಪಾಯಿಂಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್, ಆ ಪಾಯಿಂಟ್ ಎಲ್ಲಿರುತ್ತೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ರೀಜನಲ್ಲಿರುತ್ತೆ. ಸೊ ಇನ್ನೊಂದ್ಸಲ ಕ್ಲಿಯರಾಗಿ ನೋಡ್ಕೊಂಡ್ಬಿಡೋಣ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಪಾಯಿಂಟ್ ಚಾರ್ಜ್ ಈಸ್ ಡಿಫೈನ್ಡ್ ಆ್ಯಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಇಟ್ ಫ್ರಮ್ ಇನ್ಫಿನಿಟಿ ಟು ಗಿವೆನ್ ಪಾಯಿಂಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರೋದು ನಡೆಯುತ್ತೆ, ಬಿಟ್ಟರು ನಡೆಯುತ್ತೆ. ಬಟ್ ಇಲ್ಲಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಇಟ್ ಫ್ರಮ್ ಇನ್ಫಿನಿಟಿ ಟು ಗಿವೆನ್ ಪಾಯಿಂಟ್ ಅಂತ ಬರೆದಿರಬೇಕು. ಅಲ್ಲಿ ನಾವು ಚಾರ್ಜನ್ನು ಮೂವ್ ಮಾಡ್ತಾ ಇದ್ದೀವಿ, ಎಲ್ಲಿಂದ ಎಲ್ಲಿವರೆಗೆ ಅಂತ ಗೊತ್ತಿರಬೇಕು. ಇನ್ಫಿನಿಟಿಯಿಂದ ನಮಗೆ ಬೇಕಾಗಿರ್ತಕ್ಕಂಥ ಪಾಯಿಂಟ್ವರೆಗೆ. ಆ್ಯಂಡ್ ಆ ಥರ ಮೂವ್ ಮಾಡಬೇಕಾದ್ರೆ ನಮಗೇನಾಗುತ್ತೆ, ವರ್ಕ್ ಡನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ವರ್ಕ್ ಡನ್ ಈಸ್ ಸ್ಟೋರ್ಡ್ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ. ಈ ವರ್ಕ್ ಡನ್ನೇ ನಮಗೆ ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗಿರುತ್ತೆ. ಆ ಪೊಟೆನ್ಷಿಯಲ್ ಎನರ್ಜಿನೇ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತಾ ಇದ್ದೀವಿ. ಇದು ಒಂದು ಚಾರ್ಜಿಗೆ ಆಯಿತು. ಅಂದರೆ ನಿಮ್ಗೆ ಒಂದೇ ಒಂದು ಚಾರ್ಜ್ ತೊಗೊಂಡಿದ್ದೀವಿ, ಒಂದು Q1 ಒಂದೇ ಒಂದು ಚಾರ್ಜ್, ಸಿಂಗಲ್ ಚಾರ್ಜ್ ತೊಗೊಂಡಿದ್ದೀವಿ. ಸಿಂಗಲ್ ಚಾರ್ಜಿಗೆ ಡೆಫಿನೇಷನ್ ಆಯಿತು. ಇಲ್ಲ, ನಮ್ಮ ಹತ್ರ ಸುಮಾರು ಚಾರ್ಜ್ ಇದೆ, Q1, Q2, Q3, ಈ ಥರ ತುಂಬ ಚಾರ್ಜಸ್ ಇದೆ. ಈಗ ಯಾವ ಥರ ಡಿಫೈನ್ ಮಾಡೋದು? ಈಗಲೂ ಸೇಮ್ ಡೆಫಿನೇಷನ್, ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್. ಇಲ್ಲಿ ಇಟ್ ಅಂತಂದ್ರೆ ಒಂದು ತೊಗೊಂಡಿದ್ವಲ್ಲ, ಹಾಗಾಗಿ ನಾವು ಇಟ್ ಅಂತ ತೊಗೊಂಡಿದ್ವಿ. ಇಲ್ಲಿ ಬ್ರಿಂಗಿಂಗ್ ಎ ಸಿಸ್ಟಮ್ ಆಫ್ ಚಾರ್ಜಸ್ ಫ್ರಮ್ ಇನ್ಫಿನಿಟಿ ಟು ಗಿವೆನ್ ಪಾಯಿಂಟ್ ಅಲ್ಲ. ಇಲ್ಲಿ ನೋಡಿ 1, 2, 3 ಇನ್ನೂ ಸುಮಾರು ಇತ್ತು ಅಂತಂದರೆ ಅಪ್ ಟು Nವರೆಗೆ N ಪಾಯಿಂಟ್ಸ್ ಇರ್ಬೋದು. ಆಗ ನಾವು ಪೊಸಿಷನ್ ಅಂತ ಹೇಳಬೇಕು, ಟು ಗಿವನ್ ಪೊಸಿಷನ್ಸ್ ಅಂತ ಹೇಳಬೇಕು. ಸೊ ಹಾಗಾದರೆ ಅದನ್ನು ಒಂದು ನೋಡ್ಕೊಂಡ್ಬಿಡೋಣ. ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಚಾರ್ಜಸ್. ಒಂದು ಸಿಸ್ಟಮ್ ಆಫ್ ಚಾರ್ಜಸ್ ತೊಗೊಂಡಿದ್ರೆ, ಒಂದು ಗ್ರೂಪ್ ಆಫ್ ಚಾರ್ಜಸನ್ನು ನಾವು ಕನ್ಸಿಡರ್ ಮಾಡಿದ್ರೆ ಆಗ ಯಾವ ಥರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿಯನ್ನು ಡಿಫೈನ್ ಮಾಡ್ತೀವಿ ಅಂತ. ಇಲ್ಲಿ ನೋಡಿ, ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್ಗೆ ಯಾವ ಥರ ಡಿಫೈನ್ ಮಾಡ್ತೀವಿ ಅಂತ. ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ system of point charges is defined as the amount of work done in bringing them from infinity to given positions. Same definition, there is no change, only the amount of work done in bringing it ಅಂತ ಇತ್ತಲ್ಲ ಅದನ್ನು ತೆಗೆದುಬಿಟ್ಟು them from infinity to given point ತೆಗೆದುಬಿಟ್ಟು positions. ಅಂದರೆ ಸೇಮ್ ಇರುತ್ತೆ, ನೀವು ಕನ್ಫ್ಯೂಷನ್ ಆಗಬಾರ್ದು. ಅವನಿಗೂ ಕ್ವಶನ್ ಕೇಳಬೇಕಾದ್ರೆ ನಿಮಗೆ ಡಿಫೈನ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಪಾಯಿಂಟ್ ಚಾರ್ಜ್ ಅಂತ ಕೇಳಿದಾನ ಅಥವಾ ಸಿಸ್ಟಮ್ ಆಫ್ ಚಾರ್ಜಸ್ ಅಂತ ಕೇಳಿದಾನ ಅಂತ ನೋಡ್ಕೋಬೇಕು. ಅದೆರಡು ನಿಮಗೆ ಕರೆಕ್ಟಾಗಿ ಮೈಂಡಲ್ಲಿದ್ದರೆ ಸಾಕು. ಈಗೇನಪ್ಪ ಇವರು ಫಿಸಿಕ್ಸ್ ಹೇಳಿದ್ಬಿಟ್ಟು ಇಂಗ್ಲೀಷ್ ಹೇಳ್ತಾ ಇದ್ದಾರೆ ಅಂತ, ಯಾಕೆಂದರೆ ಸ್ವಲ್ಪದರಲ್ಲಿ ನೀವು ಚೇಂಜ್ ಮಾಡೋದ್ರಿಂದ ನಿಮಗೆ
ಕೆಲವೊಂದು ಇಲ್ಲ ಆನ್ಸರ್ಸ್ ಅಂದರೆ ಮ್ಯಾಚ್ ಅಪ್ ಆಗೋದಿಲ್ಲ. ಅವ್ರು ಕೇಳಿರೋ ಕ್ವಶನಿಗೆ ನೀವು ಬರೆದಿರ್ತಕ್ಕಂಥ ಆನ್ಸರ್ ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಈ ಮೈನರ್ ಪಾಯಿಂಟ್ಸನ್ನು ಸಹ ನೀವು ಕ್ಲಿಯರಾಗಿ ತುಂಬ ನೀಟಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಹಾಗಾದರೆ ನೋಡಿ, ಫಸ್ಟ್ ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಇಟ್ ಈಸ್ ದ ವರ್ಕ್ ಡನ್ ಅಂತ ಗೊತ್ತಿರಲಿ ನಿಮಗೆ. ವರ್ಕ್ ಡನ್ ಅಂತ ಗೊತ್ತಿರಬೇಕು. ಮತ್ತು ಆ ವರ್ಕ್ ಏನು ವರ್ಕ್ ಮಾಡ್ತಾಯಿದ್ದೀವಿ ಅಂತಂದರೆ ಚಾರ್ಜಸನ್ನು ಇನ್ಫಿನಿಟಿಯಿಂದ ತೊಗೊಂಡು ಬಂದುಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಪಾಯಿಂಟ್ಸಲ್ಲಿ ಇಡ್ತಾ ಇದ್ದೀವಿ. ಅಂದರೆ ಇನ್ಫಿನಿಟಿ ಪೊಸಿಷನ್ನಲ್ಲಿ ಇರ್ತಕ್ಕಂಥ ಪಾಯಿಂಟ್ಸನ್ನು ಚಾರ್ಜಸನ್ನು ಅಂದರೆ ಇಲ್ಲೊಂದು ಇನ್ಫೈನೈಟೆಸ್ಟ್ ಡಿಸ್ಟೆನ್ಸಲ್ಲಿ ತುಂಬ ದೂರದಲ್ಲಿ ಇಲ್ಲೆಲ್ಲೋ ಇದು ಇನ್ಫಿನಿಟಿಯಸ್ಟ್ ಡಿಸ್ಟೆನ್ಸಲ್ಲಿದೆ. ಅವನ್ನೆಲ್ಲ ತೊಗೊಂಬಂದು ನಮಗೆ ಬೇಕಾಗಿರ್ತಕ್ಕಂಥ ಪೊಸಿಷನ್ಸಲ್ಲಿ ನಾವು ಇಟ್ಕೊಳ್ತಾ ಇದ್ದೀವಿ. ಈ ಥರ ತೊಗೊಂಬಂದು ಇಡೋದಕ್ಕೆ ಒಂದು ಸ್ವಲ್ಪ ಆದರೂ ನಾವು ಎನರ್ಜಿ ಖರ್ಚು ಮಾಡಿರಬೇಕಲ್ವ. ಎನರ್ಜಿ ಖರ್ಚು ಮಾಡಿದ್ದೀವಿ ಅಂತಂದರೆ ನಾವು ವರ್ಕ್ ಮಾಡಿರ್ತೀವಿ. ಆ ಖರ್ಚಾಗಿರ್ತಕ್ಕಂಥ ಎನರ್ಜಿ ಅಥವಾ ಮಾಡಿರ್ತಕ್ಕಂಥ ವರ್ಕ್ ಅದು ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗಿರುತ್ತೆ. ದಟ್ ಪೊಟೆನ್ಷಿಯಲ್ ಎನರ್ಜಿ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಐ ಥಿಂಕ್ ಆಲ್ ಆಫ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಟಾಪಿಕ್. ಅಂದರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಅನ್ನೋದನ್ನ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ನಿಮಗೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಅಂದರೆ ಏನು ಅಂತ ಗೊತ್ತಿದ್ದರೆ ನೀವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ತೀರಾ. ನಮಗೆ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಅದು ಒಂದು ಕಾನ್ಫಿಗರೇಷನ್ ಅಥವಾ ಪೊಸಿಷನ್ನಿಂದ ಒಂದು ಆಬ್ಜೆಕ್ಟಿಗೆ ಬರ್ತಕ್ಕಂಥ ಎನರ್ಜಿ ಅಂತ ಗೊತ್ತಿದ್ದರೆ ಸಾಕು. ನಾವು ಏನು ವರ್ಕ್ ಮಾಡಿದ್ದೀವಲ್ಲ ಆ ವರ್ಕ್ ಅದರಲ್ಲಿ ಒಂದಷ್ಟು ಎನರ್ಜಿಯಾಗಿ ಸ್ಟೋರ್ ಆಗಿರುತ್ತೆ. ಆ ಎನರ್ಜಿಯನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಇಲ್ಲಿ ಕರೆದಿದ್ದೀವಿ. ಈಗ ಹಾಗಾದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯಾವುದಾದ್ರೊಂದು ಫಾರ್ಮುಲೆ ಬೇಕಲ್ವ ನಮಗೆ. ಸೊ ಈಗ ಜಸ್ಟ್ ನಾವು ನೋಡಿದ್ವಿ ಈಗಾಗಲೇ ಒಂದು ಫಾರ್ಮುಲಾನ, ಯಾವುದು ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಾರ್ಮುಲಾ ನೋಡಿದ್ವಿ ಅಲ್ವಾ. ವಿ ಈಸ್ ಈಕ್ವಲ್ ಟು ಏನಿತ್ತಲ್ಲಿ ಪೊಟೆನ್ಷಿಯಲ್ ಫಾರ್ಮುಲೆ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ, ಇಟ್ ಈಸ್ ವರ್ಕ್ ಬೈ ಚಾರ್ಜ್. ಹಾಗಾದರೆ ನಮಗೆ ಈ ವರ್ಕ್ಗೆ ಬೇಕಾಗಿರೋದು ಇದೇ ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಹಾಗಾದರೆ ವರ್ಕ್ ಈಸ್ ಈಕ್ವಲ್ ಟು ವಿ, ದಟ್ ಈಸ್ ಪೊಟೆನ್ಷಿಯಲ್ ಇಂಟು ಚಾರ್ಜ್, ಆ್ಯಂಡ್ ದಿಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು potential energy. Electrostatic potential energy is equal to work which is equal to V into Q. This is the electrostatic potential energy. Product of electric potential into charge. Next we move on to potential energy, electrostatic potential energy ಡ್ಯೂ ಟು ಪಾಯಿಂಟ್ ಚಾರ್ಜ್. ಅಂದರೆ ಒಂದೇ ಒಂದು ಚಾರ್ಜಿಂದ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ನಾವೀಗ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಂಗಲ್ ಚಾರ್ಜ್ ಆರ್ ಎ ಪಾಯಿಂಟ್ ಚಾರ್ಜ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಪಾಯಿಂಟ್ ಚಾರ್ಜ್ ಅನ್ನೋದನ್ನು ನಾವು ನೋಡೋಣ ಫಸ್ಟ್. ನೆಕ್ಸ್ಟ್ ನಮಗೆ ಎರಡು ಚಾರ್ಜ್ ತೊಗೊಂಡ್ಬಿಡೋಣ. ಎ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಇನ್ ಆಬ್ಜೆಕ್ಟ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಆ ಜಾಗದಲ್ಲಿ ನಾವು ಎರಡು ಚಾರ್ಜಸನ್ನು ತೊಗೊಂಡೋದ್ರೆ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ನೋಡೋಣ. ಅದಾದಮೇಲೆ ನಾವು ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಇನ್ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಅಲ್ಲಿ ನಾವು ಎರಡು ಚಾರ್ಜಸನ್ನು ತೊಗೊಂಡೋಗಿಟ್ಟಾಗ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಈ ಮೂರು ಪಾಯಿಂಟ್ಸನ್ನು ನಾವೀಗ ನೋಡ್ತಾ ಹೋಗೋಣ ಒಂದೊಂದಾಗಿ. ಫಸ್ಟ್ ಸಿಂಗಲ್ ಚಾರ್ಜ್ ತೊಗೊಂಡ್ಬಿಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಸಿಂಗಲ್ ಚಾರ್ಜ್ ದಟ್ ಈಸ್ ಕ್ಯೂ. ಇಟ್ ಈಸ್ ಅಟ್ ಇನ್ಫಿನಿಟಿ. ನಮಗೆ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿದೆ. ಇಲ್ಲಿಂದ ತೊಗೊಂಬಂದ್ಬಿಟ್ಟು ನಾನು ಇಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಇಡ್ತಾ ಇದ್ದೀನಿ. ದಿಸ್ ಪಾಯಿಂಟ್ ಈಸ್ ಪಿ ಆ್ಯಂಡ್ ಇಟ್ಸ್ ಆರಿಜಿನ್ ಅಥವಾ ನಮಗೆ ಏನಂತ ಪೊಸಿಷನ್ ವೆಕ್ಟರ್ ಇಟ್ ಈಸ್ ಅಟ್ ಆರ್. ಒಂದು ಆರ್ ಅಂತಕ್ಕಂಥ ಒಂದು ಪೊಸಿಷನ್ ವೆಕ್ಟರಲ್ಲಿ ನಾವು ಈ ಪಾಯಿಂಟ್ ಪಿ ಅನ್ನೋದಿದೆ,
ಇನ್ಫಿನಿಟಿಯಿಂದ ತೊಗೊಂಡ್ಬಿಟ್ಟು ಈ ಚಾರ್ಜನ್ನು ಇಲ್ಲಿ ಇಡ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ? ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಅಟ್ ದಿಸ್ ಪಾಯಿಂಟ್? ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಈಗ ನಮಗೆ ಈಗಾಗಲೇ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲೆ ಗೊತ್ತು. ಏನು ಪೊಟೆನ್ಷಿಯಲ್ ಎನರ್ಜಿ ಅಂದರೆ ವರ್ಕ್ ಡನ್. ಸೊ ವರ್ಕಿನ ಫಾರ್ಮುಲೆ ಗೊತ್ತಲ್ವಾ? ಈಗಾಗಲೇ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ವರ್ಕ್ ಡನ್ ಅಂತ ತೊಗೊಂಡಿದ್ವಿ. ಇದನ್ನು ಯೂಶ್ವಲಾಗಿ ಯು ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹಾಗಾದರೆ ಇದು 3 ಬೇಡ, ಯು ಅಂತ ತೊಗೊಂಡ್ಬಿಡೋಣ. ಯು ಇಸ್ ಈಕ್ವಲ್ ಟು ಏನಾಗಿತ್ತು? ವಿ ಇಂಟು ಕ್ಯೂ. ಇಲ್ಲಿ ವಿ ಅಂದರೆ ಪೊಟೆನ್ಷಿಯಲಿಂದ ನಮಗೆ ಫಾರ್ಮುಲೆ ಗೊತ್ತಲ್ವಾ? ಆಗಲೇ ಏನು ಪೊಟೆನ್ಷಿಯಲ್ ಫಾರ್ಮುಲೆ? ವಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಬೈ ಎಪ್ಸಿಲಾನ್ ನಾಟ್ ಕ್ಯೂ ಬೈ ಆರ್. ಇಲ್ಲಿ ನಾವು ತೊಗೊಂಡಿರ್ತಕ್ಕಂಥದ್ದು ಇದು ಟೆಸ್ಟ್ ಚಾರ್ಜ್ ಅಂತ ತೊಗೊಳ್ರಿ. ಇದು ಕ್ಯೂ ನಾಟ್ ಅಂತ ಅಂದ್ಕೊಳ್ಳೋಣ. ಕ್ಯೂ ನಾಟ್ ಇಲ್ಲಿ ನಮಗೆ ಇನ್ನೊಂದು ಯಾವುದೋ ಒಂದು ಚಾರ್ಜಿಂದ ಇಲ್ಲಿ ಒಂದಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಂದಿದೆ, ಅದು ಇಲ್ಲೆಲ್ಲೋ ಇದೆ ಅಂತ ಅಂದ್ಕೊಡ್ರಿ. ಇನ್ನೊಂದು ಬೇರೆ ಚಾರ್ಜ್ ಕ್ಯೂ ಅನ್ನೋದು, ಇದರಿಂದ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ? ಇಷ್ಟು ಪೊಟೆನ್ಷಿಯಲ್ ಇದೆ. ಇನ್ ಕೇಸ್ ದಿಸ್ ಈಸ್ ಆಬ್ಸೆಂಟ್, ಈ ಚಾರ್ಜ್ ಇಲ್ಲ ಅಂತ ಅಂದ್ಕೊಡ್ರಿ, ಕ್ಯೂ ಈಕ್ವಲ್ ಟು 0, ದೆನ್ ದಿಸ್ ಈಸ್ 0, ದಟ್ ಈಸ್ ವಿ ಈಸ್ 0. ವಿ 0 ಆಯಿತು ಅಂದ್ಕೊಡ್ರಿ, 0 ಇಂಟು ಕ್ಯೂ ನಾಟ್ 0. ಸೊ ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಸಹ ನಮಗೆ 0 ಆಗಿಬಿಡುತ್ತೆ. ಅಂದರೆ ಒಂದೇ ಸಿಂಗಲ್ ಚಾರ್ಜನ್ನು ನಾವು ಮೂವ್ ಮಾಡ್ತಾ ಇದ್ದೀವಿ, ಇಲ್ಲಿ ಬೇರೆ ಅಕ್ಕಪಕ್ಕ ಯಾವುದೂ ಚಾರ್ಜ್ ಇಲ್ಲ ಅಂತಂದರೆ ಆಗ ನಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ 0 ಆಗಿರುತ್ತೆ. ಯಾಕೆಂದರೆ ನಮ್ಗೆ ಅಲ್ಲಿ ವರ್ಕ್ ಮಾಡ್ತಾನೆ ಇಲ್ವಾ? ಆಯಿತಾ? ಓಕೆ. Therefore, for single charge, electrostatic potential energy is equal to V into Q naught ಅಂತ ಗೊತ್ತಾಯಿತು. V ಅಂದರೆ ಈಗಾಗಲೇ ನೋಡಿದ್ವಿ ನಾವು, ಇಟ್ ಈಸ್ 1 by 4 by epsilon naught Q by R into Q naught. Then U is equal to 1 by 4 pi epsilon naught Q naught by R. This is the electrostatic potential energy for a single charge. ಒಂದೇ ಒಂದು ಚಾರ್ಜಿಗೆ ಎಷ್ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅನ್ನೋದು. ಸೊ ಹಾಗಾದರೆ ಇದಾಯಿತು ಪೊಟೆನ್ಷಿಯಲ್ ಎನರ್ಜಿ ಫಾರ್ ಸಿಂಗಲ್ ಚಾರ್ಜ್, that is 1 by 4 pi epsilon naught Q naught by R. ಇದು ಮುಗೀತಿದ್ದು. ನೆಕ್ಸ್ಟ್ we move on to potential energy of two charges in absence of electric field. ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಆ ರೀಜನಲ್ಲಿ 2 ಚಾರ್ಜಸ್ನ ಮೂವ್ ಮಾಡ್ತಿದ್ವಿ. ಇಲ್ಲಿ ಒಂದು ಚಾರ್ಜ್ ಮೂವ್ ಮಾಡಿದ್ವಿ, ಇಲ್ಲಿ ನಾವು 2 ಚಾರ್ಜನ್ನ ಮೂವ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅಂತ ನೋಡೋಣ. ಈಗ ನಮಗೆ 2 ಚಾರ್ಜ್, ಯಾವುದು ಒಂದು Q1, ಇನ್ನೂ ಒಂದು ಯಾವುದು Q2 ಅಂತ ತೊಗೊಂಡಿದ್ದೀವಿ. ಈ ಎರಡನ್ನು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, E ಈಸ್ ಈಕ್ವಲ್ ಟು 0. ನಾವು ಚಾರ್ಜನ್ನು ತೊಗೊಂಬರೋಕ್ಕೆ ಈ 2 ಚಾರ್ಜನ್ನು ನಾನು ತೊಗೊಂಡ್ಬಂದಿಲ್ಲ, ಆಗ ನಿಮಗೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಇದೆ. ಈಗ ಈ Q1 ಅನ್ನೋ ಚಾರ್ಜನ್ನು ತೊಗೊಂಬರ್ತಾ ಇದ್ದೀನಿ ಇಲ್ಲಿಂದ ಇನ್ಫಿನಿಟಿಯಿಂದ. ಇದನ್ನು ಈ Q1 ಅನ್ನೋದನ್ನು ಇನ್ಫಿನಿಟಿಯಿಂದ ಇದು ಯಾವುದೋ ಒಂದು ಪಾಯಿಂಟಿಗೆ ನಾನು ತೊಗೊಂಬರ್ತಾ ಇದ್ದೀನಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಅಂದರೆ E ಈಸ್ ಈಕ್ವಲ್ಸ್ ಟು 0. E 0 ಅಂತಂದರೆ V ಆಲ್ಸೋ 0. ಸೊ ವಿನೂ 0 ಇದೆ. ಹಾಗಾದರೆ ಫಸ್ಟ್ ಚಾರ್ಜ್ ಈ Q1 ಅನ್ನೋ ಚಾರ್ಜನ್ನು ನಾನು ಇಲ್ಲಿಂದ ಇಲ್ಲಿವರೆಗೆ ತೊಗೊಂಬರ್ತಾ ಇದ್ದೀನಲ್ವಾ, ಇಲ್ಲಿಂದ ಇಲ್ಲಿವರೆಗೆ ಅಂದರೆ ಇನ್ಫಿನಿಟಿಯಿಂದ ಪೊಸಿಷನಿಗೆ ತೊಗೊಂಬರ್ತಾ ಇದ್ದೀನಲ್ವಾ, ಅದಕ್ಕೆ ಎಷ್ಟು ವರ್ಕ್ ಆಗುತ್ತೆ? ದಟ್ ವರ್ಕ್ ಈಸ್ ಈಕ್ವಲ್ ಟು 0 ಬಿಕಾಸ್ ದೇರ್ ಈಸ್ ನೋ ಅಪೋಸಿಂಗ್ ಫೋರ್ಸ್. ಇಲ್ಲಿ ಅಪೋಸಿಂಗ್ ಫೋರ್ಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ಅಲ್ಲಿ ವರ್ಕ್ 0 ಆಯಿತು. ಇದು W1 ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಈಗ ಈ Q1 ಇಲ್ಲಿದೆ, ಚಾರ್ಜ್ ಇದೆ ಅಂತಂದರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಈಕ್ವಲ್ ಟು 0. ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಗೊತ್ತಿಲ್ಲ. ಈ ಪೊಸಿಷನಿಂದ ಇಲ್ಲಿಂದ ಇಲ್ಲಿಗೆ
ಒಂದು ಆರ್ ಅಷ್ಟು ಡಿಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಈ Q1 ಇಂದ ಇಲ್ಲಿ ಪೊಟೆನ್ಷಿಯಲ್ ಫಾರ್ಮ್ ಆಗಿರುತ್ತೆ. ದಟ್ ಈಸ್ ವಿ ಎಷ್ಟಿರುತ್ತೆ 1/4πε0. ಈ Q1 ಇಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಆರ್ ಅಷ್ಟು ಡಿಸ್ಟೆನ್ಸ್ ಇದೆ ಡಿವೈಡೆಡ್ ಬೈ ಆರ್ ಆ್ಯಂಡ್ ಚಾರ್ಜ್ Q1. ಈ Q1 ಇಂದ ಆರ್ ಅಷ್ಟು ಡಿಸ್ಟೆನ್ಸಲ್ಲಿ ಇಷ್ಟು ಪೊಟೆನ್ಷಿಯಲ್ ಫಾರ್ಮೇಷನ್ ಆಗಿದೆ. ಇದನ್ನು ನಾವು V1 ಅಂತ ತಗೊಳ್ಳೋಣ. ಸೊ ಹಾಗಾದರೆ ಈಗ ನೆಕ್ಸ್ಟ್ Q2ನ ತೊಗೊಂಬರ್ತಾ ಇದ್ದೀನಿ. ಇಲ್ಲಿಂದ ಅಗೇನ್ ಇನ್ಫಿನಿಟಿಯಿಂದ ತೊಗೊಂಬಂದು ಈ ಪಾಯಿಂಟಲ್ಲಿ ಇಟ್ಟೆ. ಈಗ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇತ್ತು, ಇಷ್ಟು ಪೊಟೆನ್ಷಿಯಲ್ ಇತ್ತು. ಈ ಚಾರ್ಜನ್ನು ಇಲ್ಲಿ ತೊಗೊಂಬಂದಿದ್ದೀನಿ. ಈಗ ವರ್ಕ್ ಎಷ್ಟಾಗುತ್ತೆ W2. ಅದು W2 ಈಕ್ವಲ್ ಟು ಪೊಟೆನ್ಷಿಯಲ್. ವಾಟ್ ಈಸ್ ಪೊಟೆನ್ಷಿಯಲ್? ದಿಸ್ ಈಸ್ V1 ಇಂಟು ಚಾರ್ಜ್ ಯಾವ್ದು ತೊಗೊಂಬಂದಿದ್ದು ನಾವು Q2ನ ಇಲ್ಲಿಂದ ಇಲ್ಲಿಗೆ ತೊಗೊಂಬಂದಿದ್ದು ಚಾರ್ಜ್ ಯಾವ್ದು ಈಗ Q2 ಇಂಟು Q2. ಆದರೆ V1 ಅಂದರೆ ಇಟ್ ಈಸ್ 1/4πε0 Q1/R ಇಂಟು Q2. Q1 Q2/R and this work, that is the work done in bringing a charge to Q2 ತೊಗೊಂಬಂದಾಗ. ಹಾಗಾದರೆ ಟೋಟಲ್ ವರ್ಕ್ ಏನಾಗುತ್ತೆ? ಟೋಟಲ್ ವರ್ಕ್ W ಈಕ್ವಲ್ ಟು W1 ಪ್ಲಸ್ W2. ಏನು W1 ಇಲ್ಲಿ 0, W2 ಇಷ್ಟಿದೆ. ಹಾಗಾದರೆ 0 ಪ್ಲಸ್ 1/4πε0 Q1 Q2/R and this work is stored as a potential energy. So U that is equal to 1/4πε0 ಹೇಗಿದೆ ಹಾಗೆ ಬರ್ಕೊಂಡ್ಬಿಡ್ರಿ. Q1 Q2 potential energy of two charges in absence of electric field. Next, potential energy of system of two charges in presence of electric field. ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿನೂ ನಾವು ಟೂ ಚಾರ್ಜಸ್ಸೇ ಕನ್ಸಿಡರ್ ಮಾಡಿದ್ದೀವಿ. Again we consider two charges, that is Q1 and Q2. ಇಲ್ಲಿ ಎರಡು ಚಾರ್ಜಸನ್ನು ಕನ್ಸಿಡರ್ ಮಾಡೋಣ, Q1 ಮತ್ತು Q2 ಅನ್ನೋದನ್ನು. ಅಗೇನ್ ಇನ್ಫಿನಿಟಿಯಿಂದ ಇಲ್ಲಿ ತೊಗೊಂಬಂದು ಈ ಪೊಸಿಷನ್ಸಲ್ಲಿ ತೊಗೊಂಬಂದು ಇಡ್ತಾ ಇದ್ದೀವಿ. ಈ ಪಾಯಿಂಟಲ್ಲಿ ಈಗಾಗಲೇ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ, ಎಷ್ಟೊಂದಷ್ಟು ಪೊಟೆನ್ಷಿಯಲ್ ಇರ್ಬೋದು, ಅದನ್ನು V2 ಅಂತ ತೊಗೊಳ್ಳೋಣ ಇಲ್ಲಿ ಈ ಪಾಯಿಂಟಲ್ಲಿ. ಮತ್ತು ಈ ಪಾಯಿಂಟಲ್ಲಿ ನಮಗೆ ಒಂದು V1 ಅಷ್ಟು ಪೊಟೆನ್ಷಿಯಲ್ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಈ ಚಾರ್ಜ್ Q ಇದನ್ನು ತೊಗೊಂಡ್ಬಂದಿಲ್ಲ, ಇದನ್ನು ತೊಗೊಂಡು ಬಂದಿಲ್ಲ, ಇದನ್ನು ಮಾತ್ರ ತರ್ತಾ ಇದ್ದೀವಿ. ಈ ಚಾರ್ಜನ್ನು, ಈ ಚಾರ್ಜ್ ಇಲ್ಲ ಇನ್ನು. ಸೊ ಅದನ್ನು ತೊಗೊಂಬರ್ಬೇಕಾದ್ರೆ ಇಲ್ಲಿ ಪೊಟೆನ್ಷಿಯಲ್ ಏನಿದೆ, ಇಲ್ಲಿ V1 ಇದೆ ಪೊಟೆನ್ಷಿಯಲ್. ಸೊ ವರ್ಕ್ ಡನ್, ಫಸ್ಟ್ ವರ್ಕ್ ಡನ್ ಏನಾಗುತ್ತೆ, ಚಾರ್ಜ್ 1ಅನ್ನು ತೊಗೊಬರ್ಬೇಕಾದ್ರೆ ವರ್ಕ್ ಡನ್ ಏನಾಗುತ್ತೆ, W1 ಈಕ್ವಲ್ ಟು V1 ಇಂಟು Q1. ನೆಕ್ಸ್ಟ್ ಈ Q2ನ ತೊಗೊಂಬರ್ತಾ ಇದ್ದೀವಿ. ಎಲ್ಲಿಂದ ನಾವು ತೊಗೊಂಬರ್ತಾ ಇದ್ದೀವಿ, ಇದನ್ನು ತೊಗೊಬರೋಕ್ಕಿಂತ ಮುಂಚೆ ಇದಾಗಲೇ ಇಲ್ಲಿದೆ Q1 ಇಲ್ಲಿದೆ. ಸೊ ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ, ಒಂದು R ಅಷ್ಟು ಡಿಸ್ಟೆನ್ಸ್ ಇದೆ ಅಂತ ಅಂದ್ಕೊಂಡ್ಬಿಡೋಣ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ವಾ, ಈಗಾಗಲೇ ಈ ಎಲೆಕ್ಟ್ರಿಕ್ ಫೀಲ್ಡಿಂದ ಪೊಟೆನ್ಷಿಯಲ್ V2 ಇದೆ. ಇದನ್ನು ಬಿಟ್ಬಿಡಿ, ಇದೊಂದು ಸೈಡಲ್ಲಿ ಇರಲಿ. ಅಗೇನ್ ದಿಸ್ ಚಾರ್ಜ್ Q1 ಇದೆಯಲ್ಲ, ಈ Q1 ಚಾರ್ಜಿಂದನೂ ಇಲ್ಲೊಂದಷ್ಟು ಪೊಟೆನ್ಷಿಯಲ್ ಬಂದಿರುತ್ತೆ. ಎಷ್ಟು ಪೊಟೆನ್ಷಿಯಲ್ ಬಂದಿರ್ಬೋದು, ಒಂದು V1 ಡ್ಯಾಶ್ ಅಷ್ಟು ಪೊಟೆನ್ಷಿಯಲ್ ಬಂದಿರ್ಬೋದು ಅಂದ್ಕೊಳ್ಳೋಣ. ಅಥವಾ ದಿಸ್ V1 ಡ್ಯಾಶ್ ಈಕ್ವಲ್ ಟು 1/4πε0 ಚಾರ್ಜ್ ಯಾವುದು Q1 ಡಿವೈಡೆಡ್ ಬೈ ಡಿಸ್ಟೆನ್ಸ್ R. ಸೊ ಇಷ್ಟು ಪೊಟೆನ್ಷಿಯಲ್ ಇಲ್ಲಿದೆ. ಈಗ ಎರಡು ಪೊಟೆನ್ಷಿಯಲ್ ಇದೆ ನೋಡಿ, ಇಲ್ಲಿ
V2 ಮತ್ತು V1 ಡ್ಯಾಶ್ ಇಷ್ಟು ಎರಡು ಪೊಟೆನ್ಷಿಯಲ್ ಇದೆ. ಸೊ ವರ್ಕ್ ಡನ್ ಈಕ್ವಲ್ ಟು ಏನಾಗುತ್ತೆ, ದಿಸ್ ಪೊಟೆನ್ಷಿಯಲ್ ಇಂಟು Q2 ಆ್ಯಂಡ್ ದಿಸ್ ಪೊಟೆನ್ಷಿಯಲ್ ಇಂಟು Q2. ಎರಡು ಪೊಟೆನ್ಷಿಯಲ್ ಇದ್ದಾವಲ್ವ, ಎರಡು ಪೊಟೆನ್ಷಿಯಲಿಂದ ಇಲ್ಲಿ ಎಷ್ಟು ಎನರ್ಜಿ ವರ್ಕ್ ಆಗಿರುತ್ತೆ ಅನ್ನೋದನ್ನು ನಾವು ನೋಡಬೇಕು. ಸೊ ಡ್ಯೂ ಟು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ V2 into Q2 because of external electric field plus due to charge Q1. Q1 ಇಂದ ನಮಗೊಂದಷ್ಟು ಪೊಟೆನ್ಷಿಯಲ್ ಬರುತ್ತೆ, ದಟ್ ಈಸ್ 1/4πε0 Q1 by R. 1/4πε0 Q1 by R into Q2. ಇಲ್ಲಿ ಸೊ ಟೋಟಲ್ ವರ್ಕ್ ಏನಾಗುತ್ತೆ, ಟೋಟಲ್ ವರ್ಕ್ W ಈಕ್ವಲ್ ಟು W1 ಪ್ಲಸ್ W2. W1 ಅಂದರೆ V1 ಇಂಟು Q1, ಇಟ್ ಈಸ್ V1 ಇಂಟು Q1 ಪ್ಲಸ್ W2 V2 Q2 ಪ್ಲಸ್ 1/4πε0 Q1 Q2 divided by R. And this work done is stored as a potential energy. This is the expression for potential energy of two charges in presence of electric field. Electric field ಇದ್ದಾಗ ಎರಡು ಚಾರ್ಜ್ ಅಂತ ತಗೊಂಡ್ಬಂದರೆ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಇದೆರಡು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಿಂದ ಇಲ್ಲಿ ನಾವು ತೊಗೊಂಡಿದ್ದೀವಲ್ಲ, ಇದು ಈ ಫಸ್ಟ್ ಚಾರ್ಜ್ ಮುಂಚೆ ಬಂದುಬಿಟ್ಟಿರುತ್ತೆ. ಈ ಚಾರ್ಜಿಂದ ಇಷ್ಟು ಪೊಟೆನ್ಷಿಯಲ್ ಇರುತ್ತೆ, ಇಷ್ಟು ಪೊಟೆನ್ಷಿಯಲ್ ಇರುತ್ತೆ. ಹಾಗೆ ಈ ಪೊಟೆನ್ಷಿಯಲಲ್ಲಿ ನಾವು Q2 ಚಾರ್ಜ್ ಅಂತ ಇಡ್ತಾ ಇದ್ದೀವಿ. ಹಾಗಾಗಿ ಇದು ಇಟ್ ಈಸ್ ಡ್ಯೂ ಟು ದಿಸ್ Q1. ಗೊತ್ತಾಯ್ತಲ್ವಾ? ಈ ಟರ್ಮ್ಸ್ ಯಾಕೆ ಎಕ್ಸ್ಟ್ರಾ ಬಂದಿದೆ ಅಂತ ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ದಿಸ್ Q1 ಇನ್ ಪ್ರೆಸೆನ್ಸ್ ಆಫ್ Q1. ಓಕೆ, ಇವತ್ತು ನಾವು ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ನೋಡಿದ್ವಿ, ಮತ್ತು ಇಲ್ಲಿ ಒಂದು 3 ಕ್ಯಾಟಗರೀಸ್ ತೊಗೊಂಡ್ಬಿಟ್ಟು ಆ 3 ಕ್ಯಾಟಗರೀಸಲ್ಲಿ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅಂತ ನೋಡಿದ್ವಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಡೈಪೋಲನ್ನು ಕನ್ಸಿಡರ್ ಮಾಡಿಬಿಡೋಣ. ಒಂದು ಡೈಪೋಲ್ ತೊಗೊಂಡ್ಬಿಟ್ಟು ಅಲ್ಲಿ ಎಷ್ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮತ್ತು ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ, ಅಥವಾ ನಿಮ್ಮ ಯಾವುದೇ ಸಜೆಷನ್ಸ್ ಇತ್ತು ಅಂತಂದರೆ ನೀವು ನಮಗೆ ಮೆಸೇಜ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರನ್ನು ಸಹ ಅಲ್ಲಿ ಕೊಟ್ಟಿರ್ತೀನಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.